ಹಾಯ್ ಗೈಸ್, ವೆಲ್ಕಮ್ ಟು ಅವರ್ ಅನದರ್ ಬ್ಲಾಗ್. ಒಂದು ವಾರದಿಂದ ವೀಡಿಯೋ ಮಾಡಿರಲಿಲ್ಲ. ಸೊ ಇವತ್ತು ನಾನು ಮೈಸೂರಿಗೆ ಬಂದಿದ್ದೀನಿ. ಐ ಥಿಂಕ್ ನಿಮಗೆ ಬ್ಯಾಕ್ಗ್ರೌಂಡಲ್ಲಿ ನೋಡಿದ್ರೇ ಗೊತ್ತಾಗುತ್ತೆ ನಾನು ಯಾವ ಕಾರ್ ಹತ್ರ ನಿಂತಿದ್ದೀನಿ ಅಂತ. ಸೊ ಬನ್ನಿ ನಾವು ಇವತ್ತು ಆ ಕಾರ್ನ ರಿವ್ಯೂ ಮಾಡೋಣ. ಯಾವ ಕಾರು ಏನು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ನೋಡಿ, ಯಾವಾಗಲೇ ಬ್ಯಾಕ್ಗ್ರೌಂಡಲ್ಲಿ ಕಾಣ್ತಿರೋದು ಗಾಡಿ ಇದೇನೆ. ಸೊ ಆಲ್ರೆಡಿ ಗೆಸ್ ಮಾಡಿರ್ತೀರ ಇದು ಯಾವುದು ಅಂತ. ಸೊ ದಿ ಲೆಜೆಂಡ್ ಹಿಂದೂಸ್ತಾನ್ ಅವ್ರದ್ದು ಕಾಂಟೆಸಾ. ಇದನ್ನ ಒಂದು ಕಾಲದಲ್ಲಿ ಇಂಡಿಯನ್ ಬೆನ್ಸ್ ಅಂತ ಕೂಡ ಕರಿತಿದ್ರು ಗುರು. ಇದ್ರ ಬಾನೆಟ್ ನೋಡಿ ಎಷ್ಟು ಉದ್ದ ಇದೆ ಅಂತ. ಲಿಟ್ರಲಿ ತುಂಬ ಉದ್ದ ಇದೆ. ಕಾರ್ ಅಂತೂ ನೆಕ್ಸ್ಟ್ ಲೆವೆಲ್ ವಿಡ್ತು ಲೆಂತ್ ಆಗಲಿ ತುಂಬ ಉದ್ದ ಇದೆ ಕಾರು. ಸೊ ಈ ಗಾಡಿ ಏನು 1984 ಲಾಂಚ್ ಆಯಿತು. ಅವಾಗಿಂದನೂ ಮೂವೀಸಲ್ಲಾಗಲಿ ಮಿನಿಸ್ಟರ್ಸ್ಗಳಾಗಲಿ ತುಂಬ ಜನ ಈ ಕಾರ್ನ ಪ್ರಿಫರ್ ಮಾಡಿದ್ರು. ಯಾಕಂದರೆ ಇದ್ರ ಲುಕ್ ಆ ಥರ ಇತ್ತು. ಹೆಸರುವಾಸಿಯಾಗಿರೋದೇ ಇಂಡಿಯನ್ ಮಸಲ್ ಕಾರ್ ಅಂತ ಅಲ್ವಾ. ಸೊ ಹಾಗಾಗಿ ಮತ್ತು ಇದನ್ನು ನಮ್ಮ ವಿಷ್ಣುವರ್ಧನ್ ಅವರು, ಅಂಬರೀಷ್ ಅವರು, ಎಷ್ಟೋ ಜನ ಪೊಲಿಟಿಷಿಯನ್ಸು ಈ ಕಾರ್ನ ಪ್ರಿಫರ್ ಮಾಡಿದರು. ಸೊ ನಿಮಗೆ ಇದು ಪ್ರಾಕ್ಟಿಕಲ್ ಕಾರಲ್ಲ. ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಇದು ನಿಮ್ಗೇನಿದ್ರು ಒಂದು ಪ್ಯಾಷನ್ ಇರಬೇಕು. ಆ ಪ್ಯಾಷನ್ ಇದ್ದರೆ ಮಾತ್ರ ನೀವು ಈ ಕಾರ್ನ ಮೇಂಟೈನ್ ಮಾಡೋದಾಗಲಿ ಇವಾಗಲೂ ಕೂಡ ತಗೊಂಡು ನೀವು ಸಾಕ್ಬೋದು. ಬಟ್ ಇಲ್ಲ ಅಂತಂದರೆ ಚಾನ್ಸೇ ಇಲ್ಲ. ನೋಡಿ, ಇದ್ರ ಪಾರ್ಟ್ಸ್ ಸಿಗೋದಾಗಲಿ ಇದ್ರದ್ದು ನೀವು ಏನೇ ಒಂದು ಮೇಂಟೆನೆನ್ಸ್ ಮಾಡ್ತೀನಿ ಅಂತಂದರೂ ತುಂಬ ಕಷ್ಟ ಇದೆ. ಆ ಪ್ಯಾಷನ್ನು, ಆ ಪೇಷನ್ಸ್ ಇದ್ದರೆ ಮಾತ್ರ ಈ ಗಾಡಿನ ಒಂದು ಮೇಂಟೈನ್ ಮಾಡ್ಬೋದು ನೀವು. ಸೊ ನೋಡಿದ್ರಲ್ಲ, ಪ್ಯೂರ್ ಡೀಸೆಲ್ ರಂಬಲ್ಲು. ಸುಮಾರು 1984 2002 ತನಕ ನಮ್ಮ ಇಂಡಿಯಾದಲ್ಲಿ ಸೇಲಲ್ಲಿ ಇತ್ತಿದ್ದು ಗಾಡಿ. 2002 ಆದಮೇಲೆ ಡಿಸ್ಕಂಟಿನ್ಯೂ ಆಯಿತು. ಯಾಕೆ ಅಂತಂದರೆ ಇವರು ತುಂಬ ಅಪ್ಗ್ರೇಡ್ಸ್ ಏನೂ ತೊಗೊಂಡು ಬಂದಿರಲಿಲ್ಲ. ಫಸ್ಟು 1.5 ಲೀಟರ್ ಪೆಟ್ರೋಲ್ ಇಂಜಿನಲ್ಲಿ ಬಂತು. ಆಮೇಲೆ 1.8 ಲೀಟರ್ ಇಸುಜುದು ಡೀಸೆಲ್ ಇಂಜಿನಾಗಿ ಬಂತು. ಸೊ ಅದು ಬಿಟ್ಟರೆ ಇವರು ತುಂಬ ಏನೂ ಅಪ್ಗ್ರೇಡ್ಸ್ ಮಾಡಿರಲಿಲ್ಲ ಗಾಡಿಗೆ. ಹಾಗಾಗಿ ಜನ ಒಂದೇ ಗಾಡಿ 18 ಇಯರ್ಸು ಯಾರಂತ ಒಂದೇ ಅಪ್ಗ್ರೇಡ್ಸ್ ಇಲ್ದೆಲ್ಲ ತೊಗೊತಾರೆ ಹೇಳಿ. ಸೊ ಹಾಗಾಗಿ ಈ ಗಾಡಿನ ಇಂಡಿಯಾದಲ್ಲಿ ಡಿಸ್ಕಂಟಿನ್ಯೂ ಮಾಡಿದ್ರು. ನಿಮಗೆ ಬ್ಯಾಕ್ಗ್ರೌಂಡಲ್ಲಿ ಇನ್ನೊಂದು ಕಾರ್ ಕಾಣಿಸ್ತಾ ಇದೆ. ಸೊ ಅದು ಕೂಡ ನಿಮಗೆ ರಿವ್ಯೂ ಬೇಕು ಅಂತಂದರೆ ಹೇಳಿ, ಮಾಡೋಣ. ಪ್ರೀಮಿಯರ್ ಪದ್ಮಿನಿ ನಿಮ್ಗೆ ಗೊತ್ತೇ ಇರುತ್ತೆ. ಅದು ಕೂಡ ತುಂಬ ಹಳೆ ಕಾಲದ ಕಾರ್, ಮೂವೀಸಲ್ಲಿ ನೋಡಿರ್ತೀರ ನೀವು. ಸೊ ಈ ಕಾರಿಗೆ ಬರೋಣ. ಸೊ ಸ್ಟಾರ್ಟಿಂಗಲ್ಲಿ ನಿಮಗೆ ಇದು ಗಾಡಿ ಬಂದಾಗ 1.5 ಲೀಟರ್ ಪೆಟ್ರೋಲ್ ಇಂಜಿನ್ BMC ಅವ್ರದ್ದು B ಸೀರೀಸ್ ಬರ್ತಾಯಿತ್ತು. ಸೊ ಅದು ಒಂದು ಆಲ್ಮೋಸ್ಟ್ ನಿಮಗೆ 50 BHP ಪ್ರೊಡ್ಯೂಸ್ ಮಾಡ್ತಾಯಿತ್ತು ಪವರ್ ಅಷ್ಟೇ. ಸೊ ಹಾಗಾಗಿ ಇಷ್ಟೊಂದು ದೊಡ್ಡ ಮಜಲ್ ಕಾರ್ಗೆ ಆ ಇಂಜಿನ್ ಪವರ್ ತುಂಬ ಸ್ಲೋ ಅಂತ ಫೀಲ್ ಆಗ್ತಾಯಿತ್ತು. ಸೊ ಅದಾದಮೇಲೆ ಏನು ಮಾಡಿದ್ರು ಇವರು, ಇಸುಜು ಅವ್ರ ಜೊತೆ ಕೊಲ್ಯಾಬ್ ಮಾಡಿಕೊಂಡು ಲೇಟರ್ ಇನ್ 1990s 1991 ಆ ಟೈಮಲ್ಲಿ ಇವರು ನಿಮಗೆ 1.8 ಲೀಟರ್ ಪೆಟ್ರೋಲ್ ಇಂಜಿನ್ ಬಿಟ್ಟರು. ಸೊ ಅದು ಕೂಡ ಸ್ವಲ್ಪ ಕಮ್ಮಿ ಅಂತ ಪವರ್ ಫೀಲ್ ಆದಮೇಲೆ ಹೋಗ್ತಾ ಹೋಗ್ತಾ ಇಸುಜು ಅವ್ರದ್ದೇನೆ ಟರ್ಬೋ ಡೀಸೆಲ್ ಇಂಜಿನ್ಸ್ನ ಇದಕ್ಕೆ ಅಡಾಪ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ನೀವು ಈ ಪರ್ಟಿಕ್ಯುಲರ್ ಗಾಡಿಯಲ್ಲಿ ನೋಡ್ತಿರೋದು C1 ಟರ್ಬೋ ಇಂಜಿನ್. ಇದು ಇಂಪೋರ್ಟೆಡ್ ಜಪಾನ್ ಇಂಜಿನ್. ಇದೊಂದು ನಿಮಗೆ ಆಲ್ಮೋಸ್ಟ್ ಒಂದು 74 BHP ಅಷ್ಟು ಹಾರ್ಸ್ ಪವರ್ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಇದು ರಿಲಯಬಲ್ ಆ್ಯಂಡ್ ಎಫಿಷಿಯೆಂಟ್ ಆಗಿದೆ. ಸೊ ಡೀಸೆಲ್ ಇಂಜಿನ್ ಆಗಿರೋದ್ರಿಂದ ನಿಮ್ಗೆ ಒಳ್ಳೆ ಫ್ಯೂಲ್ ಎಫಿಷಿಯನ್ಸಿ ಕೂಡ ಬರುತ್ತೆ. ಸೊ ಇದರಲ್ಲಿ ನೀವು ನೋಡ್ತಿದ್ದೀರಾ ಹೈಡ್ರಾಲಿಕ್ ಸ್ಟಡ್ಸು. ಇದು ಬಂದು ಓನರೇ ಆಫ್ಟರ್ ಮಾರ್ಕೆಟಲ್ಲಿ ಹಾಕ್ಸ್ಕೊಂಡಿರೋದು. ಮತ್ತು ನಿಮಗೆ ಇದು ಮೈಲೇಜ್ ವಿಚಾರ ಬಂತು ಅಂತಂದರೆ ಒಂದು 16 to 18 ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಇದಕ್ಕೆ. ಸೊ ಫ್ರಂಟಿಂದ ಲುಕ್ಸ್ ನೋಡ್ತಾ ಇದ್ದೀರಲ್ಲ ಎಷ್ಟು ವೈಡ್ ಆಗಿದೆ ಅಂತ ಗಾಡಿ. ಸೊ ನಿಮಗೆ ಅವಾಗ ಬಂದಾಗಲೇ ವಿಂಡೋಸಲ್ಲಿ ನೋಡಿ ಕ್ರೋಮ್ ಗಾರ್ನಿಷ್ ಎಲ್ಲ ಬರ್ತಾಯಿತ್ತು. ಸೊ ನಿಮಗೆ ಬೂಟ್ ಸ್ಪೇಸ್ ತೋರಿಸ್ತೀನಿ ಬನ್ನಿ. ಕಿಡ್ನ್ಯಾಪ್ ಮಾಡೋಕ್ಕೆ ಹೇಳಿ ಮಾಡಿಸಿರೋ ಗಾಡಿ ಗುರು ಇದು. ಹಿಂದೆ ಆರಾಮಾಗಿ ಒಬ್ಬರನ್ನ ಎತ್ತಾಕ್ಬಿಡ್ಬೋದು ಹಿಂದಕ್ಕೆ. ಸೊ ಇದಿಷ್ಟು ನಿಮಗೆ ಎಕ್ಸ್ಟೀರಿಯರ್ಸ್ ಬಗ್ಗೆ ಆಯಿತು. ನೆಕ್ಸ್ಟ್ ನಾವು ಇಂಟೀರಿಯರ್ಸ್ ಒಳಗೆ ಹೋಗೋಣ, ಏನೇನಿದೆ ಅಂತ ತೋರಿಸ್ತೀನಿ ಬನ್ನಿ. ಸೊ ನಿಮಗೆ ಡೋರಲ್ಲಿ ಸ್ಪೀಕರ್ಸ್ ಒಂದು ಎಕ್ಸ್ಟ್ರಾ ಹಾಕ್ಸಿದ್ದಾರೆ ಓನರು.
ಒಳಗೆ ಬಂತು ಅಂತಂದರೆ ಸ್ಟೇರಿಂಗ್ ವೀಲು ಪವರ್ ಸ್ಟೇರಿಂಗ್ ಬರುತ್ತೆ, ಮತ್ತು ನಿಮಗೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರು, ಇಲ್ಲಿ ಫ್ಯೂಯಲ್ ಗೇಜ್ ಇದೆ, ಇಲ್ಲಿ ಟೆಂಪ್ರೇಚರ್ ಗೇಜ್ ಇದೆ ಕೆಳಗೆ, ಮತ್ತು ನಿಮಗೆ ಸ್ಪೀಡೋಮೀಟರ್ ಇಲ್ಲಿ ಹಿಂಗಿದೆ. ಸೊ ಇದ್ರ ಡ್ಯಾಶ್ ಬೋರ್ಡ್ ನೋಡ್ತಿರಲ್ಲ, ಇಷ್ಟೇ ಗುರು ಲೆಂತ್ ಇರೋದು, ಏನೊಂದು 30 ಸೆಂಟಿಮೀಟರ್ ಇರ್ಬೋದು ಅಷ್ಟೇ ವಿಂಡ್ಶೀಲ್ಡಿಂದ ಇಲ್ಲಿಗೆ. ಸೊ ನೀಟಾಗಿ ಇಂಟಿಗ್ರೇಟ್ ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ಒಳಗಡೆ ತುಂಬ ಸ್ಪೇಸ್ ಇತ್ತು ಈ ಕಾರಲ್ಲಿ. ನಿಮಗೆ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಇದು ಡ್ರೈವರ್ ಓರಿಯೆಂಟೆಡ್ ಕಾರಲ್ಲ. ನೀವು ಏನು ಹಿಂದೆ ಪ್ಯಾಸೆಂಜರ್ಸ್ ಕುತ್ಕೊತೀರಾ ಅವರಿಗೆ ತುಂಬ ಕಂಫರ್ಟಬಲ್ ಆಗಿರುವಂಥ ಸ್ಪೇಸ್ ಸಿಗುತ್ತೆ ನಿಮಗೆ. ಅಷ್ಟೇ ಕಂಫರ್ಟಬಲ್ ಆಗಿರುತ್ತೆ ಕಾರ್ ಇದು. ಸೊ ಹಾಗಾಗಿನೇ ತುಂಬ ಜನ ಪ್ರಿಫರ್ ಮಾಡ್ತಾಯಿದ್ರು ಆವಾಗ. ಒಬ್ಬರು ಡ್ರೈವರ್ನ ಹಾಕ್ಬಿಟ್ಟು ಆರಾಮಾಗಿ ಹಿಂದೆ ಕೂತ್ಕೊಂಡು ಹೋಗೋವಂಥ ಕಾರ್ಗಳಿವೆಲ್ಲ. ಸೊ ನಿಮಗೆ ಇಲ್ಲಿ ಇದೆಲ್ಲ ಆಫ್ಟರ್ ಮಾರ್ಕೆಟ್ ಥರ ಮಾಡಿಸಿರೋದು ಇದು. ಸೊ ಕನ್ಸೋಲೆಲ್ಲ ಈ ಥರ ಹಿಂಗೆ ಚೇಂಜ್ ಮಾಡಿಸಿದ್ದಾರೆ. ಸೊ AC ಮತ್ತು ಪವರ್ ವಿಂಡೋಸು ಆ್ಯಕ್ಚುಲಿ ತುಂಬ ಚೇಂಜಸ್ ಮಾಡಿಸಿದ್ದಾರೆ. ಇದು ಕಂಪ್ಲೀಟ್ಲಿ ಸ್ಟಾಕ್ ಅಂತ ಹೇಳೋಂಗಿಲ್ಲ, ಆಲ್ಮೋಸ್ಟ್ ತುಂಬ ರೀಸ್ಟೋರ್ ಮಾಡ್ಸೋಕ್ಕೆ ಟ್ರೈ ಮಾಡಿದ್ದಾರೆ. ಮತ್ತು ಪಾರ್ಟ್ಸ್ಗಳು ಸಿಗಲ್ಲ ಇದು, ಹಾಗಾಗಿ ಮಿಕ್ಕದೆಲ್ಲ ನೋಡ್ಕೊಂಡು ಒಂದೊಂದೇ ಸಿಕ್ಕಾಗಿ ಮಾಡಿಸ್ತಾ ಇರೋದಂಥದ್ದು. ಸೊ ನಿಮಗೆ ಕೀ ಹಿಂಗೆ ನೀವು ಸುಮ್ಮನೆ ಹಾಕಿ ಸಡನ್ನಾಗಿ ಎಳೆದ್ರೆ ಇದು ಬರಲ್ಲ. ಇಲ್ಲಿ ಕೆಳಗಡೆ ಒಂದು ಬಟನ್ ಥರ ಇದೆ, ಆ ಬಟನ್ನ ಪ್ರೆಸ್ ಮಾಡಿ ನೀವು ತೆಗಿಬೇಕು. ನೋಡಿದ್ರೆ ಆವಾಗಲೇ ಯಾವ ಥರ ಆ್ಯಂಟಿ ಥೆಫ್ಟ್ ಲಾಕ್ ಸಿಸ್ಟಮ್ ಎಲ್ಲ ಕೊಟ್ಟಿದ್ದಾರೆ ಇದರಲ್ಲಿ. ಪೊಲೀಸ್ ಅವ್ರು ಬಂದು ಸುಮ್ಮನೆ ಹೇಳ್ಕೊಂಡ್ರೆ ಬರಲ್ಲ ಗುರು ಇದರಲ್ಲಿ. ನೋಡಿದ್ರಲ್ಲ, ಹೋಪ್ ನಿಮಗೆ ಈ ಕಂಟೆಂಟ್ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ನಿಮ್ಗೆ ಏನಾದರೂ ಇದ್ರ ಬಗ್ಗೆ ಡೀಟೇಲ್ಸ್ ಗೊತ್ತಿದ್ರೆ ಮತ್ತು ಏನಾದ್ರು ಇನ್ಫಾರ್ಮೇಷನ್ಸ್ ಗೊತ್ತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಸೊ ನಾವು ಕೂಡ ತಿಳ್ಕೊತೀವಿ, ಕಮೆಂಟ್ ಓದೋರು ಕೂಡ ಗೊತ್ತಾಗುತ್ತೆ. ನಮ್ಮ ಚಾನಲ್ಗೆ ಯಾರು ಹೊಸ್ದಾಗಿ ಬಂದಿದ್ದೀರಾ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಲೈಕ್ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಅಂಟಿಲ್ ನೆಕ್ಸ್ಟ್ ಟೈಮ್, ಟೇಕ್ ಕೇರ್, ಬಾಯ್.